ಆಗೋಗಿದೆ ಸರ್ ಕರೆಕ್ಟಾಗಿ ಹೇಳಿದೆ ಸರ್. ಏನಂದರೆ ಅಪ್ಪು ಅವರು ಬರೀ ಪವರ್ ಸ್ಟಾರ್ ಅಲ್ಲ, ಹೇಳಿದ್ನಲ್ಲ ನಾನು, ನಮ್ಮ ಇಡೀ ಕನ್ನಡ ಇಂಡಸ್ಟ್ರಿ ಸೋತೋಗಿದೆ ಈಗ. ಒಂಥರ ಕೊರಗೋದ್ರ ಜೊತೆಗೆ ಒಂಥರ ಏನು ಸುಸ್ತಂತ ಹೇಳ್ಬಿಡ್ತೀವಲ್ಲ, ಒಂಥರ ಮಂಕಾಗಿ ಕೂತಿದ್ದೀವಿ ನಾವೆಲ್ಲ. ಬರಬೇಕು ಅಪ್ಪು ಸರ್ ಅಂತವ್ರು ಇದ್ದಾಗ ಮಾತ್ರ ಎಲ್ಲರೂ ಒಟ್ಟುಗೂಡೋಕ್ಕೆ ಸಾಧ್ಯ. ಇಲ್ವಲ್ಲ, ಒಬ್ಬ ಲೀಡರ್ ಕೂಡ ಬೇಕು ನಮಗೆ. ಅದ್ರ ಜೊತೆಗೆ ಇಲ್ಲಿ ಇವತ್ತು ಅಪ್ಪು ಅವರ ಪವರು ಇನ್ನೂ ನಮಗೆ ಸರಿಯಾಗಿ ಗೊತ್ತಿಲ್ಲ ಸರ್. ಖಂಡಿತ ನೀವೆಲ್ಲ ಏನು ಮೀಡಿಯಾದವ್ರು ಇದ್ದೀರಿ, ಅಟ್ಲೀಸ್ಟ್ ಇಲ್ಲಿ ವ್ಯವಸ್ಥೆಗಳು ಕರೆಕ್ಟಾಗಿ ಮಾಡಬೇಕು ಇವರು. ಯಾಕಂದರೆ ಅಪ್ಪು ಅಂದರೆ ಅವರು ಒಂದು ಮೇರು ನಟರು, ಯಾವ ಲೆವೆಲು ಇಲ್ಲಿ ಕಲಾವಿದರು ಒಳಗೆ ಬರೋದಕ್ಕೆ ಆಗ್ತಾಯಿಲ್ಲ. ಅಭಿಮಾನಿಗಳು ಬರ್ತಾರೆ, ಅಭಿಮಾನಿಗಳು ಏನಕ್ಕೆ ಬರ್ತಾರೆ, ಎಲ್ಲ ಕಲಾವಿದರು ಬರ್ತಾರೆ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ವಾಲಾ. ಬಾಸ್ವಾಲಾ, ಬಿ ದ ಬಾಸ್. ಫೋಟೋ ತಗೋಬೇಕು ಅಂತಾನೂ ಬರ್ತಾರೆ, ಅಪ್ಪು ಸರ್ನ ನೋಡಬೇಕು ಅಂತಾನೆ ಬರ್ತಾರೆ. ಆದರೆ ಇಲ್ಲಿ ವ್ಯವಸ್ಥೆಗಳು ಯಾರಾದರೂ ಮುಂದೆ ನಿಂತ್ಕೊಂಡು ದಯವಿಟ್ಟು ಕರೆಕ್ಟಾಗಿ ಮಾಡಬೇಕು. ಇಲ್ಲಾಂದ್ರೆ ನಾನು ಆ್ಯಕ್ಚುಲಿ ವಾಪಸ್ ಹೋಗೋನು ತಿರ್ಗಾ ಮತ್ತೆ ಬಂದೆ. ಬಿಡ್ತಾ ಇಲ್ಲ ಯಾರೂ ಅಲ್ಲಿ. ಪೊಲೀಸ್ನವ್ರು ಇಲ್ಲ, ಸುಮ್ಮನೆ ಪೊಲೀಸ್ನವ್ರು ಇಲ್ಲಿಬ್ಬರು ನಿಂತ್ಕೊಂಡಿದ್ದಾರೆ ಹೊರತು ಏನು ವ್ಯವಸ್ಥೆ ಮಾಡಿದ್ದಾರೆ. ನಮ್ಗಾರು ಇನ್ಚಾರ್ಜ್ ಕೊಡೋಕೆ ನೆಕ್ಸ್ಟು ನಮ್ಮ ಅಕಾಡೆಮಿನೋ ನಮ್ಮ ಕಲಾವಿದ್ರ ಸಂಘನೋ ಸೇರಿ ನಾವು ಬೇಕಂದ್ರೆ ಅಪ್ಪು ಸರ್ದು ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ನಾವು ಮಾಡ್ಬೋದು. ಇದನ್ನ ಈ ಥರ ಬಿಟ್ಟುಬಿಟ್ಟಾಗ ಅಭಿಮಾನಿಗಳಿಗೂ ಬೇಜಾರು, ಅವರು ಸರಿಯಾಗಿ ಬರೋಕ್ಕಾಗಲ್ಲ, ಕಲಾವಿದರು ಬರೋಕ್ಕಾಗಲ್ಲ. ಈ ಥರ ವ್ಯವಸ್ಥೆ ಮಾಡೋದು ನನಗೆ ಯಾಕೋ ಸರಿಯಾಗಲಿಲ್ಲ ಈ ಸರ್ತಿ. ಇವತ್ತು ಬರ್ತ್ಡೇ ಹೌದು, ಅಪ್ಪು ಸರ್ ಇಲ್ಲದೇ ಇರೋ ಯಾವತ್ತು ಈ ದಿವಸ ಅಂದರೆ ಎಲ್ಲರೂ ಸ್ವಲ್ಪ ಸಾಫ್ಟಾಗಿರ್ತಾರೆ. ಇವತ್ತು ಬರ್ತ್ಡೇ ಇರೋದ್ರಿಂದ ಎಲ್ರಿಗೂ ಹುರುಪು ಜಾಸ್ತಿ ಇರುತ್ತೆ ಅಭಿಮಾನಿಗಳಿಗೆ. ಅವ್ರಿಗೂ ಕೂಡ ನಾವು ಕರೆಕ್ಟಾಗಿ ಬರೋಂಥ ವ್ಯವಸ್ಥೆ ಮಾಡಬೇಕು. ಇಲ್ಲಿ ಕಲಾವಿದರು ಬಂದು ಅಪ್ಪು ಸರ್ನ ನೋಡೋಕ್ಕೂ ಕರೆಕ್ಟಾಗಿ ವ್ಯವಸ್ಥೆ ಮಾಡಬೇಕು. ಏನು ಮಾಡಿದ್ದಾನೆ ನನಗಂತಲ್ಲ, ಬಟ್ ತುಂಬ ಅನಾನುಕೂಲ ಅಂತೂ ಇಲ್ಲಿದೆ. ಅದು ಮಾತ್ರ ನಾನು ನಿಜನೂ ನನ್ನದು ಒಪ್ಪನಾಗಿ ನಿಮ್ಮ ಮತ್ತೆ ಹೇಳ್ಕೊತೀನಿ. ಬರೋ ವರ್ಷ ನಮ್ಮ ಕೈಲಿ ಕೊಡಿ, ಕಲಾವಿದ್ರ ಸಂಘಕ್ಕೋ ಅಥವಾ ಯಾವುದೋ ಅಕಾಡೆಮಿಗೋ ಯಾವುದಕ್ಕೋ ಕೊಡಿ. ಅವರು ಯಾಕೆಂದರೆ ನಮ್ಮ ಕರ್ನಾಟಕದ ಸ್ವತ್ತು ಅಪ್ಪು ಅವರು ಅಲ್ವಾ. ಅಭಿಮಾನಿಗಳು ಲಕ್ಷಾಂತರ ಜನ ಇದ್ದಾರೆ, ಲಕ್ಷಾಂತರ ಜನ ಅಭಿಮಾನಿಗಳು ಅವ್ರ ಹುಮ್ಮಸ್ಸಿಗೆ ಬರ್ತಾರೆ. ಅವ್ರಿಗೆ ಫಸ್ಟ್ ತೊಂದರೆ ಆಗಬಾರ್ದು. ನಾವು ಕಲಾವಿದರು ಬಂದಾಗ ನಮ್ಮಿಂದ ಅವ್ರಿಗೆ ತೊಂದರೆ ಆಗ್ತಾಯಿದೆ, ಅವ್ರನ್ನ ನಾವು ಬ್ಲೇಮ್ ಮಾಡೋದ್ರಲ್ಲಿ ತಪ್ಪು ಅವ್ರನ್ನ ಬ್ಲೇಮ್ ಮಾಡಬಾರ್ದು. ದಯವಿಟ್ಟು ಅದೊಂದಾದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಲಕ್ಷಾಂತರ ಜನ ಬರ್ತಾಯಿದ್ದಾರೆ, ಇದೊಂದು ವ್ಯವಸ್ಥೆ ಆಗಬೇಕು ಅಂತ ನಾನು ಕೇಳ್ತೀನಿ. ಥ್ಯಾಂಕ್ ಯು.